ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬದುಕೋದು ನಮ್ಮ ಮೂಲಭೂತ ಹಕ್ಕು. 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 ದೊಂಬ್ರಾಟ ಅಲ್ಲ, ನಮ್ಮ ಬೇಡಿಕೆಗೆ ಧ್ವನಿ ಆಗಿದ್ದೀವಿ. ಎಲ್ರೂ ಕೇಳೋ ತರ ಮಾಡ್ತಾ ಇದೀವಿ ಅಷ್ಟೇ. ಮತ್ ನಮ್ಮನ್ನ ತಡೆಯೋ ಹಕ್ ನಿಮಗಿಲ್ಲ. ಮತ್ತಿದನ್ನ ನಿಲ್ಲಿಸ್ಬೇಕು ಅಂದ್ರೆ ನಿಮ್ಮ ಅಧಿಕಾರಿನ ಹೊರಗ್ ಕಳ್ಸಿ. ನಾವು ಮಾತಾಡ್ಬೇಕು. ಏನಿದು ಸರ್? ನರೋತ್ತಮ್ನ ಹಿಡಿಯೋದಕ್ಕೆ ನಾನು ಅವನ ಹಿಂದೆನೇ ಹೋದೆ. ಈಗ ಇನ್ಸ್ಪೆಕ್ಟರ್ ಅಲ್ಲ, ಈಗ ನೀನು ನನ್ನ ಅಂಚೆಯೋನು. ನಾನಿಟ್ಟಿರೋ ಈ ಪತ್ರನ ಆ ಇಬ್ರು ದುಷ್ಟರಿಗೆ ಹೋಗ್ಕೊಡು. ಮಹತ್ವಪೂರ್ಣ ಸಂದೇಶ ಇದೆ ನಿನಗೂ ಕೂಡ, ನಿನ್ನ ಸಾಹೇಬ ಆ ಡೇವಿಡ್ಗೂ, ಆ ಗುಳ್ಳೆನರಿ ಪ್ರಚಂಡ ಮೂರ್ತಿಗೂ. ನರೋತ್ತಮ ಅವನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಕೆರೆ ನೀರು ವಿಷ ಆಗೋದಕ್ಕೆ ನಾನೇ ಕಾರಣ ಅಂತ ಈ ಪತ್ರದಲ್ಲಿ ಬರೆದಿದ್ದಾನೆ ಸರ್. ಇನ್ನೊಂದು ವಿಷಯನೂ ಬರ್ತಿದ್ದಾನೆ. ಈ ಅಪರಾಧದಲ್ಲಿ ಪ್ರಚಂಡ ಮೂರ್ತಿ ಮತ್ತು ನಿಮ್ಮ ಕೈವಾಡನೂ ಇದೆ ಅಂತ ಬರೆದಿದ್ದಾನೆ. ಅಲ್ಲದೆ ಸಾಕ್ಷಿಗಳನ್ನ ಠಾಣೆಗೆ ಬೇರೆ ಕಳಿಸಿದ್ದಾನೆ. ನೀವು ಈ ಪತ್ರನ ಹರಿಯೋದು ಅಥವಾ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇಂಥ ಹಲವಾರು ಪತ್ರಗಳನ್ನ ನಿಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ ಎಂದಿದ್ದಾನೆ. ಯೂಸ್ಲೆಸ್. ನರೋತ್ತಮ್ನ ಹಿಡಿಯೋ ಯೋಗ್ಯತೆ ಇಲ್ಲ ನಿನ್ಗೆ. ನಿನ್ ಎಲ್ಲ ಫೋರ್ಸ್ನ ಯೂಸ್ ಮಾಡು. ಹೇಗಾದ್ರೂ ಮಾಡಿ ಅವನನ್ನ ಹಿಡಿಬೇಕು. ಈ ಲೆಟರ್ನ ಏನ್ ಮಾಡ್ಬೇಕು ಅಂತ ನಿಂಗ್ ನಾನು ಆಮೇಲೆ ಹೇಳ್ತೀನಿ. ಸರ್, ಆದರೆ ಹೇಗೆ ಹಿಡಿಯೋದು ಅವನನ್ನ? ನರೋತ್ತಮ್ ಲಂಡನ್ಗೆ ಎಸ್ಕೇಪ್ ಆಗ್ಬಿಟ್ಟ. ವಾಟ್? ಅವನು ಲಂಡನ್ ಹೋದ್ನ? ನಿನಗೊಂದು ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ಲ. ಇಡಿಯಟ್. ಹೋಗು. ಗೆಟ್ ಲಾಸ್ಟ್. ಡೇವಿಡ್ ಸರ್, ಭೀಮರಾವ್ ತಮ್ಮವ್ರನ್ನ ಸೇರಿಸ್ಕೊಂಡು ಹೊಸ ನಾಟಕ ಶುರು ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೇನ್ ಮಾಡೋಣ? ಅವನಿಗೂ ಏನಾದ್ರೂ ಒಂದು ಗತಿ ಕಾಣಿಸೋಣ. ಬರ್ಲಿ ಬಿಡು. ಅವನು ಇಲ್ಲಿಗೆ ಯಾರು ಬರಲ್ಲ ದೊಡ್ಡ ಸಾಹೇಬ್ರೆ. ವಾಟ್? ಏನ್ ಹೇಳ್ತಿದ್ಯಾ ನೀನು? ದೊಡ್ಡ ಸಾಹೇಬ್ರೆ, ನಿಮ್ ಮನೆಗೆ ಯಾರು ಬರಲ್ಲ ಅಂದೆ. ಯಾಕಂದ್ರೆ ಭೀಮರಾವ್ ಮತ್ತು ಅವನ ಅನುಯಾಯಿಗಳು ನಿಮ್ಮ ಆಫೀಸ್ ಎದುರಿಗೆ ನಿಂತ್ಕೊಂಡು ಘೋಷಣೆ ಕೂಗ್ತಿದ್ದಾರೆ. ಹಾಗಾದ್ರೆ ಆಫೀಸ್ ಹತ್ರನೇ ಅವನಿಗೊಂದು ಗತಿ ಕಾಣಿಸ್ತಾನೆ. ನಡೀರಿ. ಬದುಕೋದು ನಮ್ಮ ಮೂಲಭೂತ ಹಕ್ಕು. ಬದುಕೋದು ನಮ್ಮ ಮೂಲಭೂತ ಹಕ್ಕು. ಶಾಂತವಾಗಿರಿ. ಶಾಂತವಾಗಿರ್ಬೇಕಾ? ಶಾಂತವಾಗಿರೋದಕ್ಕಲ್ಲ ನಾವು ಅಷ್ಟು ದೂರದಿಂದ ಬಂದಿರೋದು. ಬದಲಿಗೆ ನಮ್ಮ ಧ್ವನಿ ಮೇಲ್ನವ್ರಿಗೂ ಕೇಳಿಸೋರ್ಗು ನಾವು ಸುಮ್ಮನಿರಲ್ಲ. ಸರಿ, ಹಾಗಾದ್ರೆ ನಾನು ಕೇಳ್ತಿದ್ದೀನಿ ನಿಮ್ಮೆಲ್ಲರ ಧ್ವನಿನ. ಈಗ ಹೋಗಿ
ಪರಿಹಾರ ಬೇಕು ನಮ್ಗೆ. ನಮಗ್ ಪರಿಹಾರ ನೀಡೋದ್ರ ಮೂಲಕ ನಿಮ್ಗೂ ಅರ್ಥ ಆಗ್ಲಿ ನಮಗೂ ಬದುಕೋ ಹಕ್ಕಿದೆ ಅಂತ. ಹೌದು, ನಮಗೆ ಪರಿಹಾರ ಬೇಕು. ಬೇಕೇ ಬೇಕು, ಪರಿಹಾರ ಬೇಕು. ನಮಗ್ ಪರಿಹಾರ ಬೇಕು. ಕೋರ್ಟಲ್ಲಿ ನೀವು ವಿನ್ ಆದ್ರು ಡಾಕ್ಟರ್ ಮುಂದೆ ಸೋತಿದ್ದೀರಾ. ಈಗ ಹೊಸ ನಾಟಕ ಆಡ್ತಿದ್ದೀರಾ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದೆಷ್ಟು ಕಿರ್ಚುತ್ತೀರೋ ಕಿರ್ಚ್ಕೊಳ್ಳಿ, ಬೇಕಾದ್ರೆ ಇನ್ನೂ ಜೋರ ಕಿರ್ಚ್ಕೊಳ್ಳಿ. ಆದ್ರೆ ಇಲ್ಲಿ ನಿಮಗೇನು ಸಿಗೋದಿಲ್ಲ. ಡೇವಿಡ್ ಸರ್, ಇವತ್ತು ನಾನು ನಿಮ್ಮ ಮುಂದೆ ನಿಂತಿರೋದು ನಮ್ಮ ವಠಾರದ ಒಂದು ಹೆಣ್ಣು ಮಗು ಆರ್ತಿ ಅವ್ರಿಗೆ ನಂಬಿಕೆ ದ್ರೋಹ ಮಾಡಿದಂಥ ವ್ಯಕ್ತಿಯವ್ರ ವಿರುದ್ಧ ಹೋರಾಡಕ್ಕಲ್ಲ, ನ್ಯಾಯಾಲಯದಲ್ಲಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ಅಂತಾನೂ ಅಲ್ಲ. ನಾನೀಗ ನಿಂತಿರೋದು ಬೊಂಬೈ ಮಹಾನಗರ ಪಾಲಿಕೆಯ ಜಲಮಂಡಳಿಯ ಒಬ್ಬ ಅಧಿಕಾರಿ ಮುಂದೆ ಅಷ್ಟೆ. ಒಬ್ಬ ಅಧಿಕಾರಿಯಾಗಿರೋ ಕಾರಣದಿಂದ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಯಾರೋ ದ್ವೇಷದಿಂದ ಕೆರೆ ನೀರಿಗೆ ವಿಷ ಹಾಕಿದ್ದಾರೆ. ಅದನ್ನು ಕುಡಿದು ನಮ್ಮ ಎಲ್ಲ ಜನರು ಅಸ್ವಸ್ಥರಾಗಿದ್ದಾರೆ. ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟರ್ಗಳು ನಿರಾಕರಿಸ್ತಾರೆ. ಕೋರ್ಟ್ನಲ್ಲಿ ಕೇಸ್ ಗೆದ್ದ ಮೇಲೂ ಕೂಡ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾ ಇಲ್ಲ. ಇದೇ ಆಸ್ಪತ್ರೆಯಲ್ಲಿ ಇವರೆಲ್ಲ ಇದ್ದು ಚಿಕಿತ್ಸೆ ಪಡೀಲಿ. ಇರೋ ಔಷಧಿಗಳಿಗೆಲ್ಲ ಬೆಂಕಿ ಹಚ್ಚಿ ಈಗ ಹೊರಗಡೆಯಿಂದ ಹೊಸದಾಗಿ ಔಷಧಿ ತನ್ನಿ ಅಂತಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಯಾವ ಔಷಧಿನೂ ಇಲ್ಲ. ಔಷಧಿಗಳನ್ನ ಹೊರಗಡೆಯಿಂದ ಖರೀದಿ ಮಾಡ್ಕೊಂಡು ಬಾ, ಚಿಕಿತ್ಸೆ ಕೊಡ್ತೀವಿ. ನಮಗೆ ಔಷಧಿಗೆ ದುಡ್ಡು ಕೊಡಿ, ಇಲ್ಲ ಡಾಕ್ಟರ್ಗಳಿಗೆ ಔಷಧಿ ಲಭ್ಯ ಆಗೋ ಥರ ಮಾಡಿ. ಅದೇನ್ ಪರಿಹಾರ ಕೊಡ್ತೀರೋ ನೀವೇ ಹೇಳಿ. ಅಪರಾಧ ಮಾಡಿರೋದು ನರೋಥನ್, ಅವನು ತಲೆ ಮರ್ಸ್ಕೊಂಡಿದ್ದಾನೆ. ಇನ್ನು ನಾವ್ಯಾಕೆ ಪರಿಹಾರ ಕೊಡ್ಬೇಕು? ಡೇವಿಡ್ ಸರ್, ಅಬ್ಸ್ಕಾಂಡ್ ಆಗಿರೋರ್ ಜೊತೆ ನೀವು ಕೂಡ ಶಾಮೀಲಾಗಿದ್ರಿ, ವ್ಯಕ್ತಿಗತವಾಗಿ ಮತ್ತು ಅಧಿಕಾರಿಯಾಗಿ ಕೂಡ. ಹಾ ಡೇವಿಡ್ ಅವರೇ, ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ನಮಗೆ ಗೊತ್ತಿರೋದು ನೀವೊಬ್ಬರೇ. ನಮಗೇನಾದ್ರೂ ನೀವು ಸಹಾಯ ಮಾಡಕ್ಕೆ ನಿರಾಕರಿಸಿದ್ರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಬೇಕಾಗತ್ತೆ. ಹೋಗಿ ಮತ್ತೆ, ನಾನು ಇಲ್ಲೇ ಇರ್ತೇನೆ. ಅದೇನ್ ಮಾಡ್ತೀರೋ ನಾನು ನೋಡ್ತೀನಿ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ಜಾಸ್ತಿ ಆಗ್ತಿದೆ, ತಲೆ ಸಿಡಿತಿದೆ, ದಯವಿಟ್ಟು ಚಿಕಿತ್ಸೆ ಕೊಡಿ. ಚಿಕಿತ್ಸೆ ಕೊಡಿ. ಅಯ್ಯೋ, ತಲೆ ಸಿಡಿತಿದೆಯಲ್ಲಪ್ಪ, ತಲೆ ಸುತ್ತಿದೆ, ಕಣ್ಣೆಲ್ಲ ಮಂಜಾಗ್ತಿದೆ. ನಾವು ಸತ್ತೋಗ್ಬಿಡ್ತೀವಿ ಡಾಕ್ಟರ್ ಸಾಹೇಬ್ರೆ, ಕಾಪಾಡಿ ನಮ್ಮನ್ನ. ತಲೆ ಸಿಕ್ಕಾಪಟ್ಟೆ ನೋಯ್ತಿದೆ, ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ತಗೋ, ಮತ್ತೆ ಶುರು ಮಾಡಿದ್ರು. ಇಷ್ಟರಲ್ಲೇ ಇವ್ರ ಪ್ರಜ್ಞೆ ತಪ್ಪಿ ಏನಾದರೂ ಬೀಳಲಿಲ್ಲ ಅಂದ್ರೆ ಕೇಳು, ಎಲ್ರಿಗೂ ಒಟ್ಟಿಗೆ ಚಟ್ಟ ಕಟ್ಟೋಣ. ಓ ಜೀಜಾಬಾಯ್, ಹೋಗ್ ನೋಡಮ್ಮ, ಆ ಭೀಮಾ ಮತ್ತೆ ಅವನ ಜೊತೆ ಹೋದವರು ಔಷಧಿಗೆ ದುಡ್ಡು ವ್ಯವಸ್ಥೆ ಮಾಡಿ ತಂದ್ರೋ ಇಲ್ವೋ ನೋಡಮ್ಮ, ಬೇಗ ಹೋಗು. ಗ್ರೇಟ್, ನೀವಿನ್ನು ಇಲ್ಲ ಇದ್ದೀರಾ? ಇನ್ನು ಯಾಕೆ ನಿಂತಿದ್ದೀರಾ? ಕಿರ್ಚಾಡಿ ಹೊರಳಾಡಿ ಬೇಡ್ಕೊಳ್ಳಿ. ನೀವೆಲ್ಲ ಇಲ್ಲ ಬೇಡ್ಕೋತಾ ಇರಿ, ಅಲ್ಲೇ ಹಾಸ್ಪಿಟಲಲ್ಲಿ ನಿಮ್ಮವರ ಹೆಣ ಬೀಳ್ತಿರುತ್ತೆ. ಏನ್ರಿ, ಆಸ್ಪತ್ರೆಯಲ್ಲಿ ಎಲ್ರ ಆರೋಗ್ಯನೂ ತುಂಬಾ ಹದಗೆಡ್ತಿದೆ. ಏನು? ಡಾಕ್ಟ್ರು ಹೇಳಿದ್ರು, ಈಗ ಚಿಕಿತ್ಸೆ ಶುರು ಮಾಡಿಲ್ಲ ಅಂದ್ರೆ ಒಬ್ಬೊಬ್ಬರೇ ಎಲ್ರೂ ಸಾಯೋದು ಖಚಿತ ಅಂತಿದ್ದಾರೆ. ಎಂತ ಕೆಟ್ಟ ಸುದ್ದಿ ತಂದೆ. ಭೀಮ್ರಾವ್, ನಿನ್ಗಿಲ್ಲಿ ಯಾವ ಸಹಾಯನೂ ಸಿಕ್ಕಲ್ಲ. ಬೇರೆ ಕಡೆ ಎಲ್ಲಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡ್ಕೋ ಔಷಧಿಗೆ. ಇನ್ನೇನ್ ಪ್ಲಾನ್ ಮಾಡ್ತೀಯಾ ಹೇಳೋ?
ಭೀಮಾ ಇವಾಗ ಏನ್ ಮಾಡ್ತೀಯ ನೀನು? ಅಮ್ಮ, ಮೊದಲು ನಾವೆಲ್ಲರೂ ವಠಾರಕ್ಕೆ ಹೋಗೋಣ. ಮುಂದೇನು ಮಾಡಬೇಕು ಅಂತ ಅಲ್ಲೇ ಹೇಳ್ತೀನಿ. ಬನ್ನಿ. ಜಿಜಾಬಾಯ್, ನೀನು ಆಸ್ಪತ್ರೆಯಲ್ಲೇ ಇರು. ಎಲ್ಲರೂ ನೋಡ್ಕೊಳ್ತಾ ಇರೋ. ಹೋಗು, ನೀನು ಅಲ್ಲೇ ಇರು. ನಿಂಗೇನಾದ್ರೂ ಗೊತ್ತಾ ಈ ಭೀಮ್ರಾವ್ ಮುಂದೇನ್ ಮಾಡ್ಬೋದು ಅಂತ? ದೊಡ್ಡ ಸಾಹೇಬ್ರೆ, ಭೀಮ್ರಾವ್ ವಠಾರಕ್ಕೆ ಹೋಗ್ತಿದ್ದಾನಂದ್ರೆ ಏನೋ ಒಂದು ಉಪಾಯ ಖಂಡಿತ ಮಾಡ್ತಾನೆ. ನೋಡಿ, ಇಲ್ಲಿಂದ ನಮ್ಮ ಮನೆ ವಸ್ತುಗಳನ್ನ ತಗೊಂಡು ಅದನ್ನೆಲ್ಲ ನಾವು ಮಹಾನಗರ ಪಾಲಿಕೆ ಮುಂದ್ಗಡೆ ಇಡೋಣ. ಅವ್ರ ಹತ್ರ ನಾವೆಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋಣ, ನಮಗೆ ಔಷಧಿ ಕೊಡಿ. ಔಷಧಿ ಬದಲಾಗಿ ನಮ್ಮ ಹತ್ರ ಬರೀ ಇದೇ ಇರೋದು ಅನ್ನೋಣ. ಅರ್ಥ ಆಯ್ತಾ? ಈಗ ನಿಮ್ಮ ಮನೆಗಳಲ್ಲಿರೋ ವಸ್ತುಗಳನ್ನೆಲ್ಲ ತಗೊಂಡು ಬನ್ನಿ. ಹೇ ಭೀಮ್ರಾವ್, ಇದನ್ನೆಲ್ಲ ತಗೊಂಡು ಯಾಕೆ ಬಂದಿದ್ಯಾ? ಊರ್ಗಿರ್ ಬಿಟ್ಟು ಹೋಗ್ತಿದ್ದೀರೇನೋ? ನಮ್ಮ ಹತ್ರ ಇರೋದಿಷ್ಟೇ. ಇದನ್ನಿಟ್ಕೊಂಡು ನಮ್ಗೆ ಔಷಧಿ ಕೊಡಿ. ಭೀಮ್ರಾವ್, ಒಂದ್ ವಿಷಯ ಕೇಳ್ತೀನಿ. ನಿಮ್ಮಿಬ್ರು ಈ ಸಾಮಾನುಗಳನ್ನ ನಾನೀಗ ತೆಗೆದು ಎಸೆದು ಬಿಟ್ರೆ ಏನ್ ಮಾಡ್ಕೋಬಲ್ಲೆ ನೀನು? ನಾವು ಎಷ್ಟೆಲ್ಲ ಜಗಳ ಆಡೋದ್ವಿ, ಕೋರ್ಟ್ ಕೇಸ್ ಕೂಡ ಆಯ್ತು. ಅಷ್ಟಾದ್ರೂ ನಾವು ನಿಮ್ಗೆ ಸಹಾಯ ಮಾಡ್ಲಿಲ್ಲ. ನೀನೇನ್ ಅನ್ಕೊಂಡೆ? ನಿನ್ನ ಈ ಸ್ಥಿತಿ ನೋಡಿ ನನ್ನಲ್ಲಿ ಕರುಣೆ ಉಕ್ಕಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಜನ ನಿನ್ನ ತುಂಬಾ ಬುದ್ಧಿವಂತ ಅಂತ ಹೇಳ್ತಾರೆ, ಆದ್ರೆ ನನ್ ಪ್ರಕಾರ ನೀನು ಫೂಲ್ ಅಷ್ಟೇ. ತಪ್ಪು ತಿಳ್ಕೊಂಡಿದ್ದೀರಾ ನೀವು? ನಿಮ್ಮ ಪ್ರಕಾರ ನಾವಿಬ್ರೇ ವಸ್ತುಗಳನ್ನ ತಗೊಂಡು ಬಂದಿರೋದು ಅನ್ಕೊಂಡ್ರೆ ಅದು ಸುಳ್ಳು. ನಮ್ಮ ಜಾತಿ ಜನರು ತಮ್ಮ ತಮ್ಮ ವಸ್ತುಗಳನ್ನ ತಗೊಂಡು ಬೊಂಬೈನಲ್ಲಿರೋ ಎಲ್ಲ ಮಹಾನಗರ ಪಾಲಿಕೆ ಆಫೀಸ್ ಮುಂದೆ ಇಡ್ತಾ ಇದ್ದಾರೆ. ನೋಡಿ, ಈ ವಸ್ತುಗಳನ್ನ ಬೇಕಾದ್ರೆ ಅಡ ಇಟ್ಕೊಳ್ಳಿ. ನಮಗೆ ದಯವಿಟ್ಟು ಔಷಧಿ ಕೊಡಿ. ದಯವಿಟ್ಟು ಈ ವಸ್ತುಗಳನ್ನೆಲ್ಲ ನೀವಿಟ್ಕೊಳ್ಳಿ, ಬದಲಾಗಿ ನಮಗೆ ಔಷಧಿ ಕೊಡಿ ಸಾಕು. ನನ್ನ ಹತ್ರ ಇದನ್ ಬಿಟ್ರೆ ಬೇರೆ ಏನೂ ಇಲ್ಲ. ದಯವಿಟ್ಟು ಇದನ್ನ ಇಟ್ಕೊಂಡು ನಮ್ಗೆ ಔಷಧಿ ಕೊಡಿ. ಮಹಾನಗರ ಪಾಲಿಕೆಯ ದೊಡ್ಡ ದೊಡ್ಡ ಅಧಿಕಾರಿಗಳ ಮುಂದೆ ನಮ್ಮ ಜನ ಈಗಾಗಲೇ ನಿಂತಿರ್ತಾರೆ. ಒಂದು ಪರಿಹಾರಕ್ಕೋಸ್ಕರ ಬೇಡಿಕೆ ಹಾಕಿರ್ತಾರೆ. ಈ ವಸ್ತುಗಳನ್ನೆಲ್ಲ ನೀವೇ ಇಟ್ಕೊಂಡು ನಮ್ಗೆ ಔಷಧಿ ಕೊಟ್ಬಿಡಿ. ಸಾಹೇಬ್ರೆ, ಈ ವಸ್ತುಗಳನ್ನ ಇಟ್ಕೊಂಡು ಬದಲಾಗಿ ಔಷಧಿ ಕೊಡಿ ನಮಗೆ. ಈ ವಸ್ತುಗಳನ್ನೆಲ್ಲ ಇಟ್ಕೊಂಡು ನಮ್ಗೆ ಔಷಧಿ ಕೊಡಿ. ಈ ವಸ್ತುಗಳನ್ನ ತಗೊಳ್ಳಿ ಸಾಹೇಬ್ರೆ, ನಮ್ಗೆ ಔಷಧಿ ಕೊಡಿ ಸಾಕು. ಔಷಧಿ ಕೊಡಿ ಸಾಹೇಬ್ರೆ, ಔಷಧಿ ಕೊಡಿ. ನಮ್ಮ ಜನರ ಕಷ್ಟ ಗೋಳಾಟ ಇಡೀ ಬೊಂಬೈ ನಗರಕ್ಕೆ ಗೊತ್ತಾಗ್ತಾ ಇದೆ. ಈಗ ಇದರ ಪರಿಣಾಮ ನಿಮ್ಮ ಊಹೆಗೆ ಈಗಾಗಲೇ ಬಂದಿರುತ್ತೆ. ಈ ಘಟನೆ ಹಿಂದೆ ಯಾರಿದ್ದಾರೆ, ಯಾಕಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಒಂದು ಮಾತು ನೆನಪಿರ್ಲಿ ಡೇವಿಡ್ ಸರ್, ನೀವೊಬ್ಬರೇ ಸಿಸ್ಟಮ್ ಅನ್ನೋದನ್ನ ಯಾವತ್ತೂ ಅನ್ಕೋಬೇಡಿ. ಸಿಸ್ಟಮ್ನ ಒಂದು ಸಣ್ಣ ಕಣ ಅಷ್ಟೇ ನೀವು. ಮತ್ತೆ ಡೇವಿಡ್ ಸರ್, ಇಡೀ ಸಿಸ್ಟಮ್ ನಿಮ್ಮ ಹಾಗೆ ಭ್ರಷ್ಟ ಆಗಿಲ್ಲ. ಅಕಸ್ಮಾತ್ ಆಗಿದ್ದಿದ್ರೆ ಇಷ್ಟು ವರ್ಷ ಈ ಸಿಸ್ಟಮ್ ವರ್ಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನಮಗ್ ತೋಚಿದ್ದನ್ನು ನಾವು ಮಾಡಿದ್ದೀವಿ. ಮುಂದೇನ್ ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಇಲ್ವೋ? ಕೊಡ್ತೀರಾ ಅಂತಿದ್ರೆ ಒಂದ ನಮಗೆ ಔಷಧಿ ಲಭ್ಯ ಆಗೋ ಥರ ಮಾಡಿ, ಅಥವಾ ಔಷಧಿ ತಗೊಳ್ಳೋಕೆ ಪರಿಹಾರ ರೂಪದಲ್ಲಿ ಹಣ ಕೊಡಿ. ನಾವೀಗ ಆಸ್ಪತ್ರೆಗೆ ಹೋಗ್ತಿದೀವಿ. ನಾವೆಲ್ಲರೂ ಕಾಯ್ತೀವಿ ನಿಮ್ ಶಾಸನದ ವ್ಯವಸ್ಥೆ ಏನ್ ನಿರ್ಧಾರ ತಗೊಳುತ್ತೆ ಅಂತ, ಹಾಗೆ ನಮ್ ಭವಿಷ್ಯಕ್ಕೆ ಅದಕ್ಕೋಸ್ಕರ ಎಷ್ಟು ಸಮ್ಮಾನ ಉಳ್ಕೊಳ್ಳುತ್ತೆ ಅಂತ.
ಸಂಕಟದಲ್ಲಿ ಬಂದೆ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಂಗ್ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಈ ಭೀಮರಾವ್ ಮತ್ತೆ ಅವನ್ ಪಟಾಲಂ ಏನೋ ಒಂದ್ ತೊರಲೆ ಮಾಡೇ ಮಾಡ್ತಾರೆ. ದೊಡ್ಡ ಸಾಹೇಬ್ರೆ, ನೀವು ಕಾರಣ ಇಲ್ಲದೆ ತಲೆ ಕೆಡ್ಸ್ಕೊತಿದ್ದೀರಾ. ಇವರಿಬ್ರು ಖಾಲಿ ಡಬ್ಬ, ಬರೀ ಸದ್ದು ಮಾಡುತ್ತಷ್ಟೇನೆ. ಅತಿಯಾದ ಆತ್ಮವಿಶ್ವಾಸ ಇಬ್ಬರಿಗೂ. ನಿಮ್ಗನ್ನಿಸ್ತಿದೀಯಾ ಇವ್ರ ಮಾತು ಕೇಳಿ ಮಹಾನಗರ ಪಾಲಿಕೆ ಅಧಿಕಾರಿ ಕ್ರಮ ತಗೋತಾರೆ ಅಂತೀರಾ? ನೀವು ಚಿಂತೆನೆ ಮಾಡಬೇಡಿ, ಅತಿ ಶೀಘ್ರದಲ್ಲೇ ಒಳ್ಳೆ ಸುದ್ದಿ ಬರುತ್ತೆ ನೋಡಿ. ಇಷ್ಟರಲ್ಲೇ ಭೀಮನ್ ವಟಾರದವರ ಪ್ರಾಣ ಹಾರಿ ಹೋಗುತ್ತೆ. ಈ ವಿಷಯನ ಅಷ್ಟು ಸುಲಭವಾಗಿ ತಗೊಳ್ಳೋಕ್ಕಾಗಲ್ಲ. ಯು ಆರ್ ರೈಟ್. ಆದ್ರೆ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಆಗಬಾರ್ದು. ಅಂದ್ರೆ ಹೇಳ್ತೀನಿ, ಈಗಲೇ ನಾನು ಠಾಣೆಗೆ ಹೋಗಿ ಬರ್ತೀನಿ. ಏನಾಯ್ತು? ದುಡ್ಡಿನ ವ್ಯವಸ್ಥೆ ಆಯ್ತಾ? ನಮ್ಮ ಕೈಯಲ್ಲಿ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಮಾಡಿದ್ದೀವಿ. ನಿಮ್ಮೆಲ್ರ ಹೀರೋ ಭೀಮರಾವ್ ಮತ್ತೆ ರಮಾ ಎಲ್ಲಿ? ಅವ್ರ ಮುಖಾನ್ ಒಂದ್ಸಲ ನೋಡ್ಬೇಕು. ತುಂಬಾ ಪ್ರಯತ್ನ ಮಾಡಿ ಹ್ಯಾಪ್ ಮೊರೆ ಹಾಕೊಂಡಿರೋದನ್ನ. ನೋಡಿ ಸರ್, ಭೀಮಾರಾಮನು ಬಂದ್ರಲ್ಲ. ಬಾರಪ್ಪ ಭೀಮರಾವ್ ದೊರೆ, ವ್ಯವಸ್ಥೆ ಏನಾದ್ರೂ ಆಯ್ತಾ? ಔಷಧಿ ಮತ್ತೆ ಹಣದ್ದು? ಇಲ್ಲ. ಸಾಕು, ಇದನ್ನೇ ಕೇಳಕ್ ಕಾಯ್ತಿದ್ದು ಸರ್. ನೋಡಪ್ಪ ಭೀಮರಾವ್, ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೋ. ದುಡ್ಡಿಲ್ದೆ ನಿನ್ ಜನ ಇಲ್ಲಿ ನರಳ್ತಾ ಸಾಯ್ತಾ ಬಿದ್ದಿದ್ರು ಕೂಡ ನಿನ್ ಕೈಲಿ ಏನೂ ಮಾಡಕ್ಕಾಗ್ತಿಲ್ಲ. ಭೀಮರಾವ್, ಏನಾಯ್ತು? ನಾಲ್ಗೆ ಹೊರಳ್ತಿಲ್ವಾ? ಇಲ್ಲ ಗಂಟ್ಲು ಏನಾದ್ರೂ ಸಿಗಾಕೊಂಡಿದ್ಯಾ? ಪಾಪ ಹೇಳಕ್ ಏನಿದೆ ಸರ್, ಬರೀ ಕೈಯಲ್ಲಿ ಬಂದಿದಾರಲ್ಲ. ಹೋಗಿ ಹೋಗಿ ಎಲ್ಲ ಹೋಗಿ. ಆಸ್ಪತ್ರೆಯಲ್ಲಿ ಯಾರಿಗೂ ಚಿಕಿತ್ಸೆ ಅಂತೂ ಸಿಗ್ಲಿಲ್ಲ. ಕೊನೆ ಪಕ್ಷ ವಟಾರದಲ್ಲಾದ್ರೂ ಪ್ರಾಣ ಬಿಡ್ಲಿ ಪಾಪ. ಯಾರ ಪ್ರಾಣನೂ ಹೋಗ್ಬಾರ್ದು. ಎಲ್ರಿಗೂ ಚಿಕಿತ್ಸೆ ನಡಿಬೇಕು. ಆದ್ರೆ ಡೇವಿಡ್ ಸರ್ ಹೇಳ್ತಿದ್ದೀನಿ ತಾನೆ, ಟ್ರೀಟ್ ದಮ್. ತಗೊಳ್ಳಿ. ನೀವಿಲ್ಲೇನ್ ಕತೆ ಕಾಯ್ತಿದ್ದೀರಾ? ಇಡೀ ಬೊಂಬೈ ನಗರದ ಮಹಾನಗರ ಪಾಲಿಕೆಗಳಲ್ಲಿ ಕೋಲಾಹಲ ಎದ್ದಿದೆ. ಎಲ್ಲ ತಮ್ಮ ಮನೆ ವಸ್ತುಗಳನ್ನ ತಂದು ಆಡ ಇಟ್ಟು ಔಷಧಿ ಕೊಡಿ ಅಂತ ಬೇಡ್ಕೊಂಡಿದ್ದಾರೆ. ಈ ಕೋಲಾಹಲಕ್ಕೆ ನೀವುಗಳೇ ನೇರ ಹೊಣೆ.
ಅಂಡ್ ಡೇವಿಡ್ ಸರ್, ಈ ವಿಷಯನ ನಿಮ್ ಲೆವೆಲಲ್ಲೇ ಹ್ಯಾಂಡಲ್ ಮಾಡಬೇಕಿತ್ತು, ಆದ್ರೆ ನೀನು ಮೆಸ್ ಮಾಡಿಬಿಟ್ಟೆ. ಗೋ ಅಂಡ್ ಟ್ರೀಟ್ ದಮ್. ಏನ್ ನೋಡ್ಕೊಂಡು ನಿಂತಿದ್ದೀರಾ? ಗೆಟ್ ಔಟ್ ಆಫ್ ಹಿಯರ್. ಟ್ರೀಟ್ಮೆಂಟ್ ಶುರು ಮಾಡಿ. ಸರಿ ಡೇವಿಡ್ ಸರ್, ಈ ವಿಭಾಗಕ್ಕೆ ಬರೋ ಪೊಲೀಸ್ ಅಧಿಕಾರಿ ಜೊತೆ ಸೇರಿ ಒಂದು ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡು. ಏನಾಯ್ತು ಅಂತ, ಯಾರು ಹೊಣೆ ಅಂತ. ಒಂದು ವೇಳೆ ಆ ರಿಪೋರ್ಟ್ನಿಂದ ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಿನ್ನ ವಿರುದ್ಧ ಬೇರೆಯವರಿಂದ ತನಿಖೆ ಮಾಡಿಸ್ಬೇಕಾಗತ್ತೆ. ನಾಳೆ ಬೆಳಗ್ಗೆ ಒಳಗೆ ನಂಗೆ ರಿಪೋರ್ಟ್ ತಲುಪಿರಬೇಕು. ಡ್ಯಾಮ್ ಇಟ್.